ಇಂದು ಆಗಸ್ಟ್ 30ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಶ್ರೇಷ್ಠವಾದ ಪ್ರತಿನಿತ್ಯ ಬದುಕಿಗೆ ಬೇಕಾದ ಒಂದು ಮಾರ್ಗದರ್ಶನದ ಬರಹ. ಶಿರೋನಾಮೆ ಇಂಗ್ಲೀಷಿನಲ್ಲಿ ಕೀಪ್ ಯುವರ್ ಐಸ್ ಆನ್ ದ ರೋಡ್. Keep your eyes on the road. A young lady deciding she would learn to drive a car employed the services of a driving instructor. During one of the lessons, while she was seated at the wheel in the midst of some particularly heavy traffic, the instructor assigned to her leaned over and whispered, "Did you hear me? Call me, darling." "Sir," the young lady shouted, taking her eyes off the road, only to be quickly ordered by the unsmiling instructor to pay attention to what she was doing. "I did that to teach you a lesson," he said sternly. "No matter what anyone says to you, keep your eyes on the road." Perhaps the instructor method was a bit unorthodox, but he did manage to get an important point across, one that could possibly be adopted for the whole business of life. Many will do or say things which will tend to distract you, to deflect you from your high purpose. Daily prayer and reflection will fortify you against all such devices to sidetrack you. They will help always to keep your eyes on the road. ಕೆಳಗಂಡ ಬರಹ. Remember that man is representative of God to serve all that lives. Let service be your sole joy, and you will need no other enjoyment in life. ಮಹಾತ್ಮ ಗಾಂಧಿ. ಎಷ್ಟೊಂದು ಅದ್ಭುತವಾದಂಥ ಒಂದು ಬರಹ, ಪ್ರತಿದಿನ ಜೀವನದಲ್ಲಿ ನಮಗೆ ಉಪಯೋಗವಾಗುವಂತಹ ಬರಹ. ನಿಮ್ಮ ಗಮನ ರಸ್ತೆಯೆಡೆಗಿರಲಿ, ನಿಮ್ಮ ಗಮನ ರಸ್ತೆಯೆಡೆಗಿರಲಿ. ಓರ್ವ ತರುಣಿ, ಸುಂದರಳಾದಂಥ ವಿದ್ಯಾವಂತ ತರುಣಿ, ತಾನು ಕಾರ್ ಹೊಡಿಬೇಕು, ಚಲಾಯಿಸಬೇಕು ಅಂಥೇಳಿ ಅದು ಆಲೋಚಿಸಿ ಒಬ್ಬ ಕಾರು ಚಲಾಯಿಸಲು ತರಬೇತುಗಾರನ್ನು ನೇಮಿಸ್ಕೋತಾಳೆ. ಕಾರನ್ನು ತೊಗೊಂಡು ಹೋಗ್ತಾರೆ. ಆಕೆ ಸ್ಟಿಯರಿಂಗ್, ಆಕೆ ಕಾರನ್ನು ಚಲಾಯಿಸ್ತಾ ಇರ್ತಾಳೆ. ಇವ ಬಾಜು ಕೂತಿರ್ತಾನೆ. ದೊಡ್ಡ ರಸ್ತೆ, ಹೆವಿ ಟ್ರಾಫಿಕ್, ಭಾಳ ದೊಡ್ಡ ಎದುರಿಗೆ ಬದುರಿಗೆ ಸಾಕಷ್ಟು ವಾಹನಗಳು ಹೋಗ್ತಾವೆ ಇರ್ತಾವೆ. ಆಗ ಆ ತರಬೇತಿಗಾರ ಏನು ಮಾಡ್ತಾನಂದ್ರೆ ಸ್ವಲ್ಪ ಆಕೆ ಕಡೆಗೆ ಬಾಗ್ತಾನೆ. ಬಾಗಿ ಏನು ಹೇಳ್ತಾನಂತಂದ್ರೆ, ನಾನು ನಿನ್ನನ್ನು ಪ್ರಿಯಳೇ ಅಂದದ್ದು ನಿನಗೆ ಕೇಳಿಸಿತೇ ಅಂತ ಅಂದ್ಬಿಡ್ತಾನೆ. ಆವಾಗ ಆ ತರುಣಿ ದೊಡ್ಡ ದನಿಯಲ್ಲಿ ಅವನ ಕಡೆ ಹೊಳ್ಳಿ ಬಿಡ್ತಾಳೆ. ಅವನು ನೋಡ್ತಾಳೆ. ಏನ್ರೇ, ಏನಂತೀರಿ ನೀವು ಅಂತ ಹೇಳ್ತಾಳೆ. ಆವಾಗ ತರಬೇತಿಗಾರ, ಹೈ, ರಸ್ತೆ ಕಡೆಗೆ ನೋಡು, ನಿನ್ನ ಲಕ್ಷ್ಯ ಯಾವಾಗಲೂ ರಸ್ತೆ ಕಡೆಗೆ ಇರಬೇಕು ಅಂತ ಹೇಳ್ತಾನೆ. ನೋಡಮ್ಮ, ನಿನಗೆ ಪಾಠ ಕಲಿಸ್ಲಿಕ್ಕೆ ರಸ್ತೆ ಕಡೆಗೇ ಯಾವಾಗಲೂ ನೀನು ನೋಡ್ತಾ ಇರಬೇಕು ಅನ್ನುವಂತೆ ಪಾಠ ಕಲಿಸ್ಲಿಕ್ಕೆ ನಾನು ಕಟುವಾಗಿ ಆತ ನುಡಿತಾನೆ.
ಅದಕ್ಕೆ ನಾ ಹಾಗೆ ಮಾತನಾಡಿದೆ ಅಂತ ಹೇಳ್ತಾನೆ. ಯಾರು ಬೇಕಾದರೂ ಏನಾರು ಮಾಡಲಿ, ಏನಾರು ಆಡುತ್ತಿರಲಿ, ನಿಮ್ಮ ಕಣ್ಣುಗಳ ದೃಷ್ಟಿ ರಸ್ತೆಯ ಮೇಲೆ ಇರಬೇಕು ವಾಹನ ಚಲಾಯಿಸುವಾಗ. ಆ ಕಾರು ಚಲಾಯಿಸುವ ತರಬೇತುಗಾರ ಅವನ ವಿಧಾನ ಈಗ ಹೇಳಿದ್ದು ಒಂದು ರೂಢಿಯದ್ದಲ್ಲ, ಆದರೆ ಅವನು ಬಹಳ ದೊಡ್ಡ ಮಹತ್ವದ ಅಂಶವನ್ನು ತಿಳಿಸಿಕೊಟ್ಟ. ಯಾರೇ ಆಗಿರಲಿ ತಮ್ಮ ಜೀವನದ ಉದ್ದಕ್ಕೂ ಎಲ್ಲ ರೀತಿಯಲ್ಲಿ ಎಲ್ಲ ರಂಗಗಳಲ್ಲಿ ಇದನ್ನು ಅನ್ವಯಿಸಿಕೊಳ್ಳಬೇಕು. ನಮಗೇನೇನೋ ಒಂದು ಘನ ಉದ್ದೇಶಗಳು, ಒಂದು ಗುರಿಗಳಿರ್ತಾವೆ. ಅದನ್ನು ನಾವು ಮಾಡಲಿಕ್ಕೆ ಹೊಂಡ್ತೇವೆ. ಆವಾಗ ಅನೇಕರು ಏನೇನೋ ಮಾಡುತ್ತಾರೆ, ಏನೇನೋ ಮಾತನಾಡುತ್ತಾರೆ, ನಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಘನವಾದ ಉದ್ದೇಶದಿಂದ, ಆ ಗುರಿಗಳಿಂದ ದಾರಿ ತಪ್ಪಿಸಲಿಕ್ಕೆ ನಮ್ಮನ್ನು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ದಿನಾಲೂ ಪ್ರಾರ್ಥನೆ ಮಾಡಬೇಕು, ದೇವರನ್ನು ಕುರಿತು ಪ್ರಾರ್ಥನೆ ಮಾಡಬೇಕು, ಚಿಂತನೆ ಮಾಡಬೇಕು. ಯಾರ ಒಂದು ಇಂಥ ಗಮನವನ್ನು ಸೆಳೆಯುವ ಒಂದು ಮಾತುಗಳಿಗೆ ನಾವು ಗಮನ ಕೊಡದಂಗೆ ನಮ್ಮನ್ನು ನಡೆಸಪ್ಪ ಅಂಥೇಳಿ ದೇವರನ್ನು ಪ್ರಾರ್ಥಿಸಬೇಕು. ನಮ್ಮ ದೃಷ್ಟಿ ಯಾವಾಗಲೂ ನಮ್ಮ ಗುರಿಯತ್ತ ಇರಬೇಕು ಅಂಥೇಳಿ ಆ ಮಾರುಸ್ ಅವರು ಅದ್ಭುತವಾದ ಮುಕ್ತಾಯ ಮಾಡಿದಾಳೆ. ನಮ್ಮ ದೃಷ್ಟಿ ಯಾವಾಗಲೂ ಆ ರಸ್ತೆಯ ಮೇಲೇ ಇರಬೇಕು ವಾಹನ ಚಲಾಯಿಸಲು ಅನ್ನುವಂತೆ. ಕೆಳಗಡೆ ಗಾಂಧೀಜಿಯವರು ಬರೆದಂಥ ಆ ನುಡಿ ನೆನಪಿಡಿರಿ, ಮನುಷ್ಯನು ದೇವರ ಪ್ರತಿನಿಧಿ. ಎಲ್ಲ ಜೀವಿಗಳ ಸಲುವಾಗಿ ಅವ ಸೇವೆ ಸಲ್ಲಿಸಲು ಬಂದಾನ. ಮನುಷ್ಯನೂ ದೇವರ ಪ್ರತಿನಿಧಿ, ಎಲ್ಲ ಸಮಸ್ತ ಜೀವಿಗಳ ಸಲುವಾಗಿ ಸೇವೆ ಸಲ್ಲಿಸಲು ಅವ ಬಂದಾನ. ಈ ಸೇವೆಯೇ ನಿಮ್ಮ ಒಂದೇ ಒಂದಾದ ಸಂತೋಷವಾಗಿರಲಿ. ನಿಮಗೆ ಉಳಿದಾವ ಮನೋರಂಜನೆ ಜೀವನದಲ್ಲಿ ಅವಶ್ಯವಿಲ್ಲ. ಎಷ್ಟೊಂದು ಅಪೂರ್ವವಾದ ಬರಹ ಮಹಾತ್ಮ ಗಾಂಧೀಜಿಯವರೊಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.